ವೀಕ್ಷಕರೇ ಗಮನಿಸಿದ್ದೀರಿ, ಅತ್ಯಂತ ಯಶಸ್ವಿಯಾಗಿ ಐವರ್ನಾಡಿನ ಮಣ್ಣಿನಲ್ಲಿ ಸಂಘಟಿಸಲ್ಪಟ್ಟಿರುವಂಥ ಅಂತಾರಾಜ್ಯ ಕಬಡ್ಡಿ ಪಂದ್ಯಾಟ, 2 ದಿನಗಳ ಕಬಡ್ಡಿ ಪಂದ್ಯಾಟ ಸಾವಿರಾರು ಪ್ರೇಕ್ಷಕರ ಒಂದು ಅಭಿಮಾನಿಗಳ ಒಂದು ಕಿಕ್ಕಿರಿದ ಸೇರುವಿಕೆ, ಜೊತೆಗೆ ನಮ್ಮ ನೇರ ಪ್ರಸಾರದಲ್ಲಿ ಕೂಡ ಕಳೆದ ಒಂದು ದಿನದಲ್ಲೇ ಸುಮಾರು 60ಕ್ಕಿಂತಲೂ ಹೊರತು 1000ಕ್ಕಿಂತಲೂ ಜಾಸ್ತಿ ಒಂದು ಕ್ರೀಡಾಭಿಮಾನಿಗಳು ವೀಕ್ಷಿಸಿದಂಥ ಒಂದು ಪಂದ್ಯಾಟ ಯಶಸ್ವಿಯಾಗಿ ಸಂಘಟಿಸಲ್ಪದೆ. ನಮ್ಮೊಂದಿಗೆ ಈ ಒಂದು ಗೆಳೆಯರ ಬಳಗದ ಗೌರವಾಧ್ಯಕ್ಷರು, ಇದರ ಮುಖ್ಯ ರೂವಾರಿಗಳು ಆಗಿರುವಂಥ ಎಸ್.ಎನ್. ಮನ್ಮಥ ಅವರಿದ್ದಾರೆ. 2ನೆಯ ದಿನದಲ್ಲಿ ನಾವಿದ್ದೇವೆ. ನಿನ್ನೆ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪಂದ್ಯಾಕೂಟ ಸಂಘಟಿಸಲ್ಪಟ್ಟಿದೆ. ಏನನ್ನಿಸ್ತಾ ಇದೆ ಸರ್? ಭಾಳ ಖುಷಿ ಆಗ್ತಾ ಇದೆ. ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೋ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಇವತ್ತು ಸಿಕ್ಕಿದೆ ಅಂತ ಅಂದುಕೊಂಡಿದ್ದೇನೆ. ಒಳ್ಳೆಯ ತಂಡಗಳು ಬಂದಿದ್ದಾವೆ. ಯುವ ಪ್ರತಿಭೆಗಳು ತಂಡದಲ್ಲಿ ಇದ್ದರು. ಜೊತೆಗೆ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಗ್ರಾಮ ಮತ್ತು ಹೊರ ಗ್ರಾಮದ ಅನೇಕ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಕ್ರೀಡಾ ಆಸಕ್ತರು ಬಂದು ವೀಕ್ಷಣೆ ಮಾಡಿರೋದು ನಿಜವಾಗಿ ನಮಗೆ ಗೆಳೆಯರ ಬಳಗ ಐವರ್ನಾಡು ಮತ್ತು ಈ ಗ್ರಾಮದ ಜನಕ್ಕೆ ಭಾಳ ಖುಷಿ ಆಗ್ತಾಯಿದೆ. ನಮ್ಮೊಂದಿಗೆ ಈ ಒಂದು ಇದರ ಗೌರವ ಸಲಹೆಗಾರರು ಮತ್ತು ಕೋಚ್ಗಳಾಗಿರುವಂಥ ಬಿ.ಕೆ. ಮಾಧವ್ ಸರ್ ಇದ್ದಾರೆ. ಅದೇ ರೀತಿಯಲ್ಲಿ ಶಿವರಾಮ್ ಏನೆಕಲ್ ಅವರಿದ್ದಾರೆ. ಬಹುಶಃ ಮತ್ತೊಮ್ಮೆ ಈ 12 ವರ್ಷಗಳ ಬಳಿಕ ಈ ಮಣ್ಣಿಗೆ ಪದಾರ್ಪಣೆ ಮಾಡಿದ್ದಾರೆ ಸ್ಟಾರ್ ಆಟಗಾರರು ಅಲ್ವಾ ಸರ್? ಏನಿಸ್ತಾ ಇದೆ? ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದೆ ನಮಗೆ. ಕೊನೆಯ ಹಂತದಲ್ಲಿ ಇಲ್ಲಿನ ಗೆಳೆಯರ ಬಳಗ ಐವರ್ನಾಡಿನವರು ಮನ್ಮಥರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದನ್ನು ಸಂಘಟಿಸಿದ್ದಾರೆ. ಮುಖ್ಯವಾಗಿ ನಮಗೇನೆಂದರೆ, ದೂರದ ಬಾಗಲಕೋಟೆಯ ಚಿಂಚಲಿಯಿಂದ ಇಷ್ಟೊಂದು ಗ್ಯಾಲರಿಯನ್ನು ತರಿಸಿ ಒಂದು 2000 ಜನರ ಕೂತ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿದೆ. ಯಾಕೆಂದರೆ ನಿನ್ನೆ ಮಂಗಳೂರಿನ ನಮ್ಮ ಅಧ್ಯಕ್ಷರು ಮತ್ತು ಸ್ಟೇಟ್ ಚೇರ್ಮನ್ ಆದ ಮಲ್ಲಿಯವರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ಬಂದು, ಎಮ್ಎನ್ಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಬಂದಿದ್ದರು. ಭಾಳ ಖುಷಿಯಾಗಿದೆ. ಅವರು ಹೇಳ್ತಾರೆ, ಮಂಗಳೂರಿನಿಂದ ಕೂಡ ಉತ್ತಮವಾಗಿ ಹಳ್ಳಿ ಪ್ರದೇಶದಲ್ಲಿ ಆರ್ಗನೈಸ್ ಮಾಡಿದಿರಿ, ನಿಜವಾಗಿ ಭಾಳ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮ್ಯಾಚ್ಗಳು, ನಿನ್ನೆ ನಡೆದಂಥ ಎಲ್ಲ ಮ್ಯಾಚ್ಗಳು ಬಹಳ ಅತ್ಯುತ್ತಮ ಪಂದ್ಯಾಟಗಳಾಗಿವೆ. ನೆಕ್ ಟು ನೆಕ್ ಫೈಟ್ ಇತ್ತು. ಇವತ್ತಂತೂ ಕ್ವಾರ್ಟರ್ ಫೈನಲ್ಲೇ ಭಾಳ ಜಿದ್ದಾಜಿದ್ದಿ ಹೋರಾಟ ನಡೀತದೆ. ಇವತ್ತು ನಿನ್ನೆಗಿಂತ ಹೆಚ್ಚಿನ ಪ್ರೇಕ್ಷಕರು ಇದನ್ನು ವೀಕ್ಷಣೆ ಮಾಡ್ತಾರೆ ಅಂತ ಭರವಸೆ ನಮಗಿದೆ. ಅದರ ಜೊತೆಗೆ ನಾವು ಇಷ್ಟು ದಿವಸ ಇಲ್ಲಿ ಶ್ರಮಪಟ್ಟಿದ್ದಕ್ಕೆ ನಮಗೆ ಸಾರ್ಥಕತೆ ಅನ್ನಿಸ್ತಾ ಇದೆ. ಶಿವರಾಮ್ ಸರ್, ಐವರ್ನಾಡು ಗೆಳೆಯರ ಬಳಗ ಬಹುಶಃ 12 ವರ್ಷಗಳ ಹಿಂದೆಯೂ ಕೂಡ ಈ ಒಂದು ಟೂರ್ನಮೆಂಟನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಿದ್ರು. ಆವಾಗಲೂ ಕೂಡ ನಾವು ಇಲ್ಲಿ ಬಂದು ಇವರೊಟ್ಟಿಗೆ, ಸಂಘಟಕರೊಟ್ಟಿಗೆ ಬಂದು ಸೇರುವಂಥ ಒಂದು ಅವಕಾಶ ಸಿಕ್ಕಿತ್ತು. ಈಗ ಮನ್ಮಥರ ಮುಂದಾಳದಲ್ಲಿ ಪುನಃ ಈಗ ಇನ್ನೊಂದು ಟೂರ್ನಮೆಂಟನ್ನು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಣಾಯಕ ಬಂಧುಗಳು ಮತ್ತು ನಮ್ಮ ರಾಜ್ಯದ ನಿರ್ಣಾಯಕ ಬಂಧುಗಳು ಕೂಡ ಬಂದುಕೊಂಡು ಈ ಒಂದು ಕ್ರೀಡಾಕೂಟದ ಬಗ್ಗೆ ಅತ್ಯಂತ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಉತ್ತಮ ನಿರ್ಣಯವನ್ನು ನೀಡುವುದರ ಮುಖಾಂತರ ಈ ಪಂದ್ಯಾಟದ ಯಶಸ್ವಿ ಕೂಡ ನಮ್ಮೆಲ್ಲ ನಿರ್ಣಾಯಕರು ಕೂಡ ಸಹಕರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಒಳ್ಳೆಯ ರೀತಿಯ ಟೂರ್ನಮೆಂಟ್ ಆಗಿದೆ ಅಂತ ಹೇಳುವಂಥದ್ದನ್ನು ಅನೇಕರು ನಮಗೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಇಲ್ಲಿ ವ್ಯವಸ್ಥೆಗಳ ಬಗ್ಗೆ ಪಂದ್ಯಾಟಗಳು ಭಾಳ ಚೆನ್ನಾಗಿ ನಡೀತದೆ, ಎಲ್ಲ ಕಡೆಯಲ್ಲಿ ಕೂಡ ನಡೀತದೆ. ಆದರೆ ಈ ಒಂದು ಸಂಘಟನೆಯ ದೃಷ್ಟಿಯಿಂದ ಅತ್ಯಂತ ಯಶಸ್ವಿಯಾಗಿ, ಚೊಕ್ಕದಾಗಿ, ಚಂದವಾಗಿ ಒಂದು ಕ್ರೀಡಾಕೂಟ ನಡೆದಿದೆ ಅಂತ ಹೇಳುವುದಕ್ಕೆ ಸಂಶಯ ಇಲ್ಲ. ಇನ್ನು ಮುಂದೆಯೂ ಕೂಡ ಬಹುಶಃ ಈ ಊರಿನ ಎಲ್ಲರೂ ಕೂಡ ಭಾಳ ಒಂದು ಸಂಘಟಕರು ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಕೋಆಪರೇಷನ್ ಕೊಟ್ಟುಕೊಂಡು ಭಾಳ ಸರಳತೆಯಿಂದ ಸ್ಮೂತಾಗಿ ಇದನ್ನು ಕೊಂಡೋಗ್ತಾ ಇದ್ದಾರೆ. ಅದಕ್ಕೆ ಕಾರಣವೇ ಈ ಸ್ಮೂತ್ನೆಸ್ ಅಂತ ಹೇಳುವಂಥದ್ದು ನನಗೆ ಈ ಸಕ್ಸಸ್ ಆಗಲಿಕ್ಕೆ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಒಳ್ಳೆಯ ಪಂದ್ಯಾಟವಾಗಿ ಮೂಡಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಫೆಡರೇಷನ್ ಕಪ್ಪ ಅಥವಾ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಇದನ್ನು ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಮನ್ಮಥನ ಮುಂದಾಳತ್ವದಲ್ಲಿ ಮುಂದೆ ಮಾಡುವ ಅಂತ ಹೇಳುವಂಥ ಒಂದು ಅಭಿಲಾಷೆ ಕೂಡ ನಮಗಿದೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ಐವರ್ನಾಡಿಗೊಂದು ಕ್ರೀಡಾ ಇತಿಹಾಸ ಇದೆ. ಹಲವು ಕ್ರೀಡಾಪಟುಗಳು, ವಿಶೇಷವಾಗಿ ಕಬಡ್ಡಿ ಆಟಗಾರರು ಹುಟ್ಟಿ ಬಂದ ನೆಲ ಇದು. ಮಾತ್ರ ಅಲ್ಲ, 12 ವರ್ಷದ ಹಿಂದೆ ಈ ನೆಲದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟ ಆಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸುಣ್ಣ ಬಣ್ಣ ಬಳಿತಾ ಇದ್ದಂಥ ಒಬ್ಬ ಹುಡುಗ ಇವತ್ತು ಪ್ರೋ ಕಬಡ್ಡಿಯಲ್ಲಿ ಆಡಿ ಯು ಮುಂಬಾವನ್ನು ಪ್ರತಿನಿಧಿಸಿ ಮತ್ತೆ ಈ ನೆಲಕ್ಕೆ ಬಂದು ಇಲ್ಲಿ ಈ ಕಬಡ್ಡಿಯನ್ನು ಆಡಿರುವುದು ಕೂಡ ಒಂದು ಹೆಮ್ಮೆಯ ಸಂಗತಿ. ಸಚಿನ್ ಪ್ರತಾಪ್, ಈಗಾಗಲೇ ಅವರ ವಿಶೇಷ ಸಂದರ್ಶನವನ್ನು ಕೂಡ ತಾವು ನೋಡಿದ್ದೀರಿ. ಇಂತಹ ಒಂದು ಅದ್ದೂರಿ ಮತ್ತು ಯಶಸ್ವಿಯಾಗಿ ಸಂಘಟಿಸಲ್ಪಟ್ಟ ಹೇಳಿ ಸರ್, ಸುಮಾರು 30 ವರ್ಷಕ್ಕೆ ಮೊದಲು ಇದೇ ಐವರ್ನಾಡಿನ ಹುಡುಗ ಉದಯ್ ಕುಮಾರ್ ಅಂತ, ಈಗ ಇವರ ಸೊಸೈಟಿಯ ಉದ್ಯೋಗಿ ಕೂಡ, ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಪ್ಟನ್ ಆಗಿದ್ದರು. ನಾನು ಕೋಚ್ ಆಗಿದ್ದೆ.
ಆವಾಗಲೇ 94ಅಲ್ಲಿ. ಸೊ ಅತ್ಯುತ್ತಮ ತಂಡ ಆವಾಗಲೂ ಇತ್ತು. ಇಲ್ಲಿನ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ. ಅವನು ಉದಯ್ ಕುಮಾರ್ ಆಗನ ಇಲ್ಲಿ ಮೊದಲಿದ್ದರು ಕುಳ್ಳಂಪಾಡಿ ಚೆನ್ನಪ್ಪಗೌಡರು ಅವರ ಸಹೋದರರು ಅತ್ಯುತ್ತಮ ಕಬಡ್ಡಿ ಆಟಗಾರರು. ನಾವೆಲ್ಲ ಜೊತೆಗೆ ಆಡಿದವರು. ಯಾಕಂದರೆ ಕಬಡ್ಡಿಯ ಹಿನ್ನೆಲೆ ಬಹಳ ಇದೆ. ಇಲ್ಲಿಗೆ ಒಂದು 50 ವರ್ಷದ ಹಿಂದೆ ಬಹುಶಃ ಅದನ್ನೆಲ್ಲ ನಮ್ಮ ಆರಂಭದ ಎಪಿಸೋಡಲ್ಲಿ ಅನೇಕ ಇಲ್ಲಿಯ ಆತ್ಮೀಯ ವೀಕ್ಷಕರೇ, ಪಂದ್ಯಾಟವನ್ನು ಈ ಒಂದು ಐವರ್ನಾಡಿನ ಮಣ್ಣಿನಲ್ಲಿ ನಡೀತಾ ಇರುವಂತಹ ಅಂತಾರಾಜ್ಯ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ನೋಡ್ತಾ ಇದ್ದೀರಿ. ಯಾವುದೇ ಪಂದ್ಯಾಟಗಳು, ಅದು ಸಣ್ಣ ಪಂದ್ಯಾಟಗಳಿಂದ ಹಿಡಿದು ಪ್ರೋ ಕಬಡ್ಡಿಯವರೆಗೆ ಇರಬಹುದು, ವೀಕ್ಷಕ ವಿವರಣೆಯಿಂದ ಹೆಚ್ಚು ಒಂದು ಕಬಡ್ಡಿ ಪಂದ್ಯಾಟ ಹೆಚ್ಚು ಜನರನ್ನು ಆಕರ್ಷಿಸ್ತದೆ. ಈ ಐವರ್ನಾಡಿನ ಮಣ್ಣಿನಲ್ಲೂ ಕೂಡ ಒಂದೆರಡು ಮಂದಿ ಇದರ ಒಂದು ವೀಕ್ಷಕ ವಿವರಣೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ಈ ಭಾಗಕ್ಕೆ ಪ್ರಥಮವಾಗಿ ಆಗಮಿಸಿರುವಂಥವರು ಗುರುರಾಜ್ ಸಿರ್ಸಿ ಅವರು. ಬಹುಶಃ ನಿನ್ನೆ ಕೂಡ ಲಕ್ಷಾಂತರ ಮಂದಿ 2 ದಿನಗಳಲ್ಲಿ ನಮ್ಮ ವೀಕ್ಷಕ ವಿವರಣೆಯ ಮೂಲಕ ನಿಮ್ಮ ವೀಕ್ಷಕ ವಿವರಣೆಯನ್ನು ನಮ್ಮ ನೇರ ಪ್ರಸಾದ ಮೂಲಕ ಕೇಳಿದ ವೀಕ್ಷಕರು ಇದ್ದಾರೆ. ನಿಮ್ಮ ವೀಕ್ಷಕ ವಿವರಣೆ ಕೂಡ ಈ ಒಂದು ಪಂದ್ಯಾಟವನ್ನು ಹೆಚ್ಚು ರಂಜಿಸಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಈ ಒಂದು ಐವರ್ನಾಡಲ್ಲಿ ನಡೀತಾ ಇರುವಂಥ ಈ ಒಂದು ಪಂದ್ಯಾಕೂಟದ ಬಗ್ಗೆ ತಮ್ಮ ಅನಿಸಿಕೆ ಏನು? ಅದರ ಜೊತೆಗೆ ತಮ್ಮ 2 ಪರಿಚಯ ಕೂಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಶಿರ್ಸಿಯಿಂದ ನಾನು ಬಂದಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗಕ್ಕೆ, ಸುಳ್ಯ ಭಾಗಕ್ಕೆ ಇದೇ ಮೊದಲನೇ ಬಾರಿಗೆ ಬಂದಿರೋದು. ಭಾಳ ಅದ್ಭುತವಾದಂಥ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ಗೆಳೆಯರ ಬಳಗ ಐವರ್ನಾಡು ಇವರು. ಮಣ್ಣಿನ ಒಂದು ಸೊಗಡಿನ ಕಬಡ್ಡಿಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶ. ಜೊತೆಯಲ್ಲಿ ಈ ಭಾಗದ ಜನರಿಗೆ, ಐವರ್ನಾಡಿನ ಜನತೆಗೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಗಳನ್ನು ಗುರುತಿಸ್ಕೊಂಡಂಥ ಆಟಗಾರನ್ನು ಈ ಮಣ್ಣಿಗೆ ಕರೆತಂದಿರುವಂಥದ್ದು ಸಹ ಒಂದು ವಿಶೇಷವಾಗಿ ಆಟಗಾರರಿಗಿರ್ಬೋದು, ಊಟದ ಜೊತೆಯಲ್ಲಿ ವಸತಿ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಒಂದು ಸಂಘಟನೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ವಿಶೇಷವಾಗಿ ನೇರ ಪ್ರಸಾರವನ್ನು ಸಹ ಭಾಳ ಅದ್ಭುತವಾಗಿ ನಮ್ಮ ಸುದ್ದಿ ಚಾನೆಲ್ ಅವರು ಭಾಳ ಅದ್ಭುತವಾಗಿ ನೀವು ನೆರವೇರಿಸ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ಸಹ ಸಾಕಷ್ಟು ವ್ಯೂಸ್ ಇತ್ತು. 16,000 ಜನ ನೋಡಿದ್ದಾರೆ ಎನ್ನುವಂಥ, 60,000 ಜನ ನೋಡಿದ್ದಾರೆ. ಜೊತೆಲಿ ಒಮ್ಮೆ ನಾನು ಸಹ ಅವರು ದೂರವಾಣಿ ಕರೆ ಮೂಲಕ ತಿಳಿಸ್ತಾ ಇದ್ರು 1,500 ಜನ ಒಂದೇ ಸಮಯದಲ್ಲಿ ವೀಕ್ಷಿಸ್ತಾ ಇದ್ರು. ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸುಳ್ಯದ ಐವರ್ನಾಡು ಒಂದು ಕಬಡ್ಡಿ ಇತಿಹಾಸದಲ್ಲಿ ಒಂದೊಳ್ಳೆ ಮೈಲುಗಲ್ಲ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾಗಿ ನಮ್ಮ ಗೆಳೆಯರ ಬಳಗದವರು ಇಂಥ ಕಾರ್ಯಕ್ರಮಗಳನ್ನು ಇನ್ನಷ್ಟು ಆಯೋಜನೆ ಮಾಡಿದರೆ ಗ್ರಾಮೀಣ ಪ್ರತಿಭೆಗಳು, ಯಾಕಂದರೆ ನಿನ್ನೆ ನಾವು ನೋಡಿದಾಗೆ KFDC ಸುಳ್ಯ ಅದ್ಭುತವಾದಂಥ ಪ್ರದರ್ಶನ ನೀಡಿದ್ರು. ಯಾಕಂದರೆ ಒಂದು ಅಂತಾರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂಥ ಆಟಗಾರರ ವಿರುದ್ಧ ಆಡೋದಿದೆಯಲ್ಲ, ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಾಗುತ್ತೆ. ಅಂದರೆ ಈ ಮಟ್ಟದಲ್ಲಿ ಆಯೋಜನೆ ಮಾಡಿದವಾಗ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಅವರು ಅನೇಕ ದಿನೇಶ್ ಅಣ್ಣ ಅವರೆಲ್ಲ ನೆನಪು ಮಾಡಿಕೊಂಡ್ರು ಮೊನ್ನೆ. ಅಂತಹ ಒಂದು ಪಂದ್ಯಾಕೂಟ ಸಂಘಟಿಸಲ್ಪಟ್ಟುವ ಈ ಒಂದು ಐವರ್ನಾಡಿನ ಗ್ರೌಂಡ್ನಿಂದ ರಿಪೋರ್ಟರ್ ಗಣೇಶ್ ಕುಕ್ಕುದಡಿ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.